ಆಮೇಲೆ 7 ದಿನದಲ್ಲಿ ನಿಮಗೆ ಕೂಲಿ ಖಂಡಿತವಾಗಲೂ ಕೂಡ ಸಿಗ್ತದೆ ಮತ್ತು ಇದು ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಹೇಳಬೇಕು ಅಂತಂದರೆ ನೆನ್ನೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ನಲ್ಲಿ ಸುಮಾರು 95,000 ಕೋಟಿ ರೂಪಾಯಿಗಳನ್ನು ಇವತ್ತು VBG ರಾಮ್ಜಿ ಯೋಜನೆಗೆ ಇದನ್ನು ಅಳವಡಿಸಲಾಗಿರ್ತಕ್ಕಂಥದ್ದು. ಹಿಂದೆ 2025-26ರಲ್ಲಿ ಏನು ಜಾರಿಯಲ್ಲಿದ್ದಂಥ ಮನ್ರೇಗಾಗೆ 85,000 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿತ್ತು. ಅದನ್ನು ಹೆಚ್ಚುವರಿಯಾಗಿ 10,000 ಕೋಟಿನ ಅಡಿಷನಲ್ ಮಾಡಿ ಸುಮಾರು 95,000 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗೆ ಇವತ್ತು ನೀಡಿರ್ತಕ್ಕಂಥದ್ದು. ಇದಕ್ಕೆ ಸಾಕ್ಷಿ ಏನು ಅಂತಂದರೆ ಗ್ರಾಮೀಣ ಪ್ರದೇಶದ ಬಡವರಿಗೆ ಕೂಲಿ ಕೊಡ್ತಕ್ಕಂಥ ಕೆಲಸಕ್ಕೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಪೂರಕವಾಗಿ ಈ ಯೋಜನೆ ಇದೆ ಅನ್ನೋದನ್ನು ಇದರ ಮುಖಾಂತರ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಎರಡನೇ ಪತ್ರಿಕಾಗೋಷ್ಠಿ ಅಂಶಕ್ಕೆ ಬರೋದಾದರೆ ನಿನ್ನೆ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ಟು, ಕೇಂದ್ರದ ಬಜೆಟ್ ಬಗ್ಗೆ ಬಹುಶಃ ನಾವು ಈ ಸಂದರ್ಭದಲ್ಲಿ ಎಲ್ಲ ಕನ್ನಡಿಗರು ಮತ್ತು ಕರ್ನಾಟಕದ ಜನ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು ಏನಂದರೆ ಕರ್ನಾಟಕವನ್ನು ಪ್ರತಿನಿಧಿಸುವ ಮಹಿಳೆಯಾಗಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 9ನೇ ಬಾರಿಗೆ ಒಂದು ಬಜೆಟನ್ನು ಕೇಂದ್ರದಲ್ಲಿ ಮಂಡನೆ ಮಾಡಿರ್ತಕ್ಕಂಥ ಪ್ರಥಮ ಮಹಿಳೆ ಅಂತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ ನಾವು ಕರ್ನಾಟಕದವರು ಹೇಳಲಿಕ್ಕೆ ಬಯಸ್ತೇವೆ. ಮತ್ತು ಎರಡನೇದಾಗಿ ಈ ಬಜೆಟ್ ಏನಿದೆ, ಈ ಬಜೆಟ್ಟು ಭಾರತವನ್ನು ಭವಿಷ್ಯದಲ್ಲಿ ಜಗತ್ತಿನೊಂದಿಗೆ ಅತ್ಯಂತ ಸ್ಪರ್ಧಾತ್ಮಕವಾದಂತಹ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶ ಹೊಂದಿರತಕ್ಕಂಥದ್ದು. ಈ ಬಜೆಟ್ಟಿನ ಪ್ರತಿಯೊಂದು ಹೆಜ್ಜೆಗಳು ವಿಕಸಿತ ಭಾರತದ ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥದ್ದು. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಇದು ಸಾಕ್ಷಿಯಾಗಿದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇದು ಇನ್ಫ್ರಾಸ್ಟ್ರಕ್ಚರ್, ಕೆಪೆಕ್ಸ್ ಆ್ಯಂಡ್ ಇನೋವೇಷನ್ ಓರಿಯೆಂಟೆಡ್ ಬಜೆಟ್ ಅಂತಕ್ಕಂಥದ್ದು. ಈ ಬಜೆಟಲ್ಲಿ ಭಾರತವನ್ನು ಭವಿಷ್ಯದಲ್ಲಿ ಹೇಗೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸ್ಪಷ್ಟ ದಿಕ್ಸೂಚಿಯನ್ನು ನೀಡಲಾಗಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಸುಮಾರು 12,20,000 ಕೋಟಿ ರೂಪಾಯಿಗಳು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇದನ್ನು ಮೀಸಲಿಡಲಾಗಿರ್ತಕ್ಕಂಥದ್ದು ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಮತ್ತು ಭವಿಷ್ಯದ ಭಾರತದಲ್ಲಿ ಆಕಾಶ, ಭೂಮಿ ಮತ್ತು ನೀರು 3 ವಿಭಾಗಗಳಲ್ಲಿ ನಾವು ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಜಗತ್ತಿನ ಶ್ರೇಷ್ಠ ರಾಷ್ಟ್ರಗಳಾದಂಥ ಚೈನಾ ಮತ್ತು ಅಮೇರಿಕಾದೊಂದಿಗೆ ಸ್ಪರ್ಧಿಯಾಗಿ ನಿಲ್ಲುವಂಥ ಶಕ್ತಿ ಸಾಮರ್ಥ್ಯವನ್ನು ಪಡೆಯೋದಕ್ಕೆ ಈ ಬಜೆಟ್ ಪೂರಕವಾಗಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ನಾಗರಿಕ ವಿಮಾನಯಾನ ಮತ್ತು ಯುದ್ಧದ ವಿಮಾನಗಳು, ಅದಕ್ಕೆ ನಾವೇನಂತೀವಿ ಅಂದರೆ ಸಿವಿಲ್ ಆ್ಯಂಡ್ ಡಿಫೆನ್ಸ್ ಏವಿಯೇಷನ್ ಇಂಡಸ್ಟ್ರೀಸ್ನಲ್ಲಿ ಭಾರತ ಆತ್ಮನಿರ್ಭರವಾಗಬೇಕು ಅನ್ನೋದಕ್ಕೆ ಅತಿ ಹೆಚ್ಚು ಒತ್ತು ಕೊಡಲಾಗಿದೆ. ಇವತ್ತಿನ ಆಧುನಿಕ ಯುಗದಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾವು ಚಿಪ್ಸ್ಗಳು, ಸೆಮಿಕಂಡಕ್ಟರ್ಗಳ ಅವಶ್ಯಕತೆ ಇದೆ. ಭಾರತ ಸೆಮಿಕಂಡಕ್ಟರ್ಗಳ ಉತ್ಪಾದನೆಯಲ್ಲಿ ಸ್ವಾವಲಂಬಿ ಆಗಬೇಕು ಅಂತಕ್ಕಂಥದ್ದು ಈ ಬಜೆಟಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ. ಇಡೀ ಜಗತ್ತಿನಲ್ಲಿ ರೇರ್ ಅರ್ತ್ ಮಿನರಲ್ಗೋಸ್ಕರವಾಗಿ ನಡೀತಿರ್ತಕ್ಕಂಥ ಬಡದಾಟಗಳನ್ನು ನಾವು ನೋಡ್ತಾ ಇದ್ದೇವೆ. ಅಮೇರಿಕಾದಂಥ ದೇಶವು ಕೂಡ ಎಲ್ಲೆಲ್ಲಿ ಜಗತ್ತಿನಲ್ಲಿ ರೇರ್ ಅರ್ತ್ ಮಿನರಲ್ಗಳಿದ್ದಾವೆ ಅದನ್ನು ತಾನು ವಶಪಡಿಸ್ಕೊಳ್ಬೇಕು ಅಂಥೇಳಿ ಗ್ರೀನ್ಲ್ಯಾಂಡ್ ಅಂತ, ಉಕ್ರೇನ್ ಅಂತ ಏನು ಶೇಖರಣೆ ಆಗಿರ್ತಕ್ಕಂಥ ರೇರ್ ಅರ್ತ್ ಮಿನರಲ್ಗಳನ್ನು ಪಡೀಲಿಕ್ಕೆ ಪ್ರಯತ್ನ ಪಡುವಂಥ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಹೇರಳವಾಗಿ ಇರತಕ್ಕಂಥ ರೇರ್ ಅರ್ತ್ ಖನಿಜ ಸಂಪತ್ತು ಒಡಿಶಾ, ಆಮೇಲೆ ತಮಿಳುನಾಡು, ಆಂಧ್ರ ಪ್ರದೇಶ ಭಾಗದಲ್ಲಿ ರೇರ್ ಅರ್ತ್ ಸ್ಪೆಷಲ್ ಕಾರಿಡಾರ್ಗಳನ್ನು ಮಾಡೋದರ ಮುಖಾಂತರ ಭಾರತವನ್ನು ನವಭಾರತ ಒಂದು ವಿಶ್ವಗುರು ಆಗೋದಕ್ಕೆ ಈ ಒಂದು ಬಜೆಟ್ ಪೂರಕವಾಗಿದೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಗ್ರಾಮೀಣ ಅಭಿವೃದ್ಧಿಗೆ ಅತಿ ಹೆಚ್ಚು ಒತ್ತು ಕೊಡಲಾಗಿದೆ. ಸುಮಾರು 1,85,000 ಕೋಟಿ ಗ್ರಾಮೀಣ ಅಭಿವೃದ್ಧಿಗೆ ಇದರಲ್ಲಿ ಇಡಲಾಗಿದೆ. ಕೃಷಿಗೆ ಸುಮಾರು 1,62,000 ಕೋಟಿ ಇದರಲ್ಲಿ ಮೀಸಲಿಡಲಾಗಿದೆ. ಗ್ರಾಮೀಣ ಅಭಿವೃದ್ಧಿ, ಹೈನುಗಾರಿಕೆಗೆ ಮತ್ತು ಮೀನುಗಾರಿಕೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಈ ಬಜೆಟ್ನಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಈ ಬಜೆಟ್ಟು ದಕ್ಷಿಣ ಭಾರತವನ್ನು ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠ ಉತ್ಪಾದಕ ಕೇಂದ್ರವಾಗಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಉದಾಹರಣೆಗೆ ಪುಣೆ, ಹೈದರಾಬಾದ್, ಬೆಂಗಳೂರು, ಚೆನ್ನೈನಲ್ಲಿ
ವಿಶೇಷ ಕಾರಿಡಾರ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ಸ್ಪೆಷಲ್ ಸ್ಪೀಡ್ ಟ್ರೈನ್ ಕಾರಿಡಾರ್ಗಳನ್ನ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಪುಣೆ ಟು ಹೈದರಾಬಾದ್, ಹೈದರಾಬಾದ್ ಟು ಬೆಂಗಳೂರು, ಆಮೇಲೆ ಬೆಂಗಳೂರು ಟು ಚೆನ್ನೈ, ಈ ವಿಶೇಷ ಸ್ಪೀಡ್ ರೈಲ್ವೆ ಕಾರಿಡಾರ್ಗಳನ್ನು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ವಿಶೇಷವಾದಂಥ ಉತ್ಪಾದಕ ಕೇಂದ್ರಗಳಿಗೆ ಹೊರಹೊಮ್ಮುತ್ತಾ ಇದೆ. ಇದ್ರ ಅತಿ ಹೆಚ್ಚು ಲಾಭ, ಈ ಬಜೆಟಿನ ಅತಿ ಹೆಚ್ಚು ಲಾಭ ಎಲ್ಲಾಗ್ತದೆ ಅಂದರೆ ಕರ್ನಾಟಕಕ್ಕೆ ಆಗ್ತದೆ. ಯಾಕೆ ಅಂತಂದರೆ ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್, ನಮ್ಮ ಏನು ಏರೋಟೆಕ್ ಡಿಫೆನ್ಸ್ ಇರ್ಬೋದು, ಅಥವಾ ಹಡಗು ನಿರ್ಮಾಣದ ತಂತ್ರಜ್ಞಾನದ ಡಿಫೆನ್ಸ್ಗಳಿರ್ಬೋದು, ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಏನೋ ಸೆಕ್ಟರ್ಗಳಿರ್ಬೋದು, ಇದೆಲ್ಲ ಹೆಚ್ಚು ಎಲ್ಲಿ ಬರ್ತದೆ ಅಂದರೆ ಅದು ನಮ್ಮ ದಕ್ಷಿಣ ಭಾರತದಲ್ಲಿ ಬರ್ತದೆ. ಅದರದ್ದು ಸಂಪೂರ್ಣವಾದಂಥ ಉಪಯೋಗ ಈ ದಕ್ಷಿಣ ಭಾರತದ ವಿಶೇಷವಾಗಿ 5-6 ರಾಜ್ಯಗಳಿಗೆ, ಇಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅತಿ ಹೆಚ್ಚು ಉಪಯುಕ್ತವಾಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ 7 ದಿನದಲ್ಲಿ ನಿಮಗೆ ಕೂಲಿ ಖಂಡಿತವಾಗಲೂ ಕೂಡ ಸಿಗ್ತದೆ, ಮತ್ತು ಇದು ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಹೇಳಬೇಕು ಅಂತಂದರೆ, ನೆನ್ನೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ನಲ್ಲಿ ಸುಮಾರು 95,000 ಕೋಟಿ ರೂಪಾಯಿಗಳನ್ನು ಇವತ್ತು VBG ರಾಮ್ಜಿ ಯೋಜನೆಗೆ ಇದನ್ನು ಅಳವಡಿಸಲಾಗಿರ್ತಕ್ಕಂಥದ್ದು. ಹಿಂದೆ 2025-26ರಲ್ಲಿ ಏನು ಜಾರಿಯಲ್ಲಿದ್ದಂಥ ಮನ್ರೇಗಾಗೆ 85,000 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿತ್ತು. ಅದನ್ನು ಹೆಚ್ಚುವರಿಯಾಗಿ 10,000 ಕೋಟಿನ ಅಡಿಷನಲ್ ಮಾಡಿ ಸುಮಾರು 95,000 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗೆ ಇವತ್ತು ನೀಡಿರ್ತಕ್ಕಂಥದ್ದು. ಇದಕ್ಕೆ ಸಾಕ್ಷಿ ಏನು ಅಂತಂದರೆ, ಗ್ರಾಮೀಣ ಪ್ರದೇಶದ ಬಡವರಿಗೆ ಕೂಲಿ ಕೊಡ್ತಕ್ಕಂಥ ಕೆಲಸಕ್ಕೆ, ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಪೂರಕವಾಗಿ ಈ ಯೋಜನೆ ಇದೆ ಅನ್ನೋದನ್ನು ಇದರ ಮುಖಾಂತರ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು 2ನೇ ಪತ್ರಿಕಾಗೋಷ್ಠಿ ಅಂಶಕ್ಕೆ ಬರೋದಾದರೆ, ನಿನ್ನೆ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್, ಕೇಂದ್ರದ ಬಜೆಟ್ ಬಗ್ಗೆ ಬಹುಶಃ ನಾವು ಈ ಸಂದರ್ಭದಲ್ಲಿ ಎಲ್ಲ ಕನ್ನಡಿಗರು ಮತ್ತು ಕರ್ನಾಟಕದ ಜನ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು ಏನಂದರೆ, ಕರ್ನಾಟಕವನ್ನು ಪ್ರತಿನಿಧಿಸುವ ಮಹಿಳೆಯಾಗಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 9ನೇ ಬಾರಿಗೆ ಒಂದು ಬಜೆಟನ್ನು ಕೇಂದ್ರದಲ್ಲಿ ಮಂಡನೆ ಮಾಡಿರ್ತಕ್ಕಂಥ ಪ್ರಥಮ ಮಹಿಳೆ ಅಂತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ ನಾವು ಕರ್ನಾಟಕದವರು ಹೇಳಲಿಕ್ಕೆ ಬಯಸ್ತೇವೆ. ಮತ್ತು 2ನೇದಾಗಿ ಈ ಬಜೆಟ್ ಏನಿದೆ, ಈ ಬಜೆಟ್ಟು ಭಾರತವನ್ನು ಭವಿಷ್ಯದಲ್ಲಿ ಜಗತ್ತಿನೊಂದಿಗೆ ಅತ್ಯಂತ ಸ್ಪರ್ಧಾತ್ಮಕವಾದಂಥ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶ ಹೊಂದಿರತಕ್ಕಂಥದ್ದು. ಈ ಬಜೆಟ್ಟಿನ ಪ್ರತಿಯೊಂದು ಹೆಜ್ಜೆಗಳು ವಿಕಸಿತ ಭಾರತದ ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥದ್ದು. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಇದು ಸಾಕ್ಷಿಯಾಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇದು ಇನ್ಫ್ರಾಸ್ಟ್ರಕ್ಚರ್, ಕೆಪೆಕ್ಸ್ ಆ್ಯಂಡ್ ಇನೋವೇಷನ್ ಓರಿಯೆಂಟೆಡ್ ಬಜೆಟ್ ಅಂತಕ್ಕಂಥದ್ದು. ಈ ಬಜೆಟಲ್ಲಿ ಭಾರತವನ್ನು ಭವಿಷ್ಯದಲ್ಲಿ ಹೇಗೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸ್ಪಷ್ಟ ದಿಕ್ಸೂಚಿಯನ್ನು ನೀಡಲಾಗಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಸುಮಾರು 12,20,000 ಕೋಟಿ ರೂಪಾಯಿಗಳು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇದನ್ನು ಮೀಸಲಿಡಲಾಗಿರ್ತಕ್ಕಂಥದ್ದು ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಮತ್ತು ಭವಿಷ್ಯದ ಭಾರತದಲ್ಲಿ ಆಕಾಶ, ಭೂಮಿ ಮತ್ತು ನೀರು 3 ವಿಭಾಗಗಳಲ್ಲಿ ನಾವು ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಜಗತ್ತಿನ ಶ್ರೇಷ್ಠ ರಾಷ್ಟ್ರಗಳಾದಂಥ ಚೈನಾ ಮತ್ತು ಅಮೇರಿಕಾದೊಂದಿಗೆ ಸ್ಪರ್ಧಿಯಾಗಿ ನಿಲ್ಲುವಂಥ ಶಕ್ತಿ ಸಾಮರ್ಥ್ಯವನ್ನು ಪಡೆಯೋದಕ್ಕೆ ಈ ಬಜೆಟ್ ಪೂರಕವಾಗಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಾಗರಿಕ ವಿಮಾನಯಾನ ಮತ್ತು ಯುದ್ಧದ ವಿಮಾನಗಳು, ಅದಕ್ಕೆ ನಾವೇನಂತೀವಿ ಅಂದರೆ ಸಿವಿಲ್ ಆ್ಯಂಡ್ ಡಿಫೆನ್ಸ್ ಏವಿಯೇಷನ್ ಇಂಡಸ್ಟ್ರೀಸ್ನಲ್ಲಿ ಭಾರತ ಆತ್ಮನಿರ್ಭರವಾಗಬೇಕು ಅನ್ನೋದಕ್ಕೆ ಅತಿ ಹೆಚ್ಚು ಒತ್ತು ಕೊಡಲಾಗಿದೆ. ಇವತ್ತಿನ ಆಧುನಿಕ ಯುಗದಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾವು ಚಿಪ್ಸ್ಗಳು, ಸೆಮಿಕಂಡಕ್ಟರ್ಗಳ ಅವಶ್ಯಕತೆ ಇದೆ. ಭಾರತ ಸೆಮಿಕಂಡಕ್ಟರ್ಗಳ ಉತ್ಪಾದನೆಯಲ್ಲಿ ಸ್ವಾವಲಂಬಿ ಆಗಬೇಕು ಅಂತಕ್ಕಂಥದ್ದು ಈ ಬಜೆಟಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ. ಇಡೀ ಜಗತ್ತಿನಲ್ಲಿ ರೇರ್ ಅರ್ತ್ ಮಿನರಲ್ಗೋಸ್ಕರವಾಗಿ ನಡೀತಿರ್ತಕ್ಕಂಥ ಬಡದಾಟಗಳನ್ನು ನಾವು ನೋಡ್ತಾ ಇದ್ದೇವೆ. ಅಮೇರಿಕಾದಂಥ ದೇಶವು ಕೂಡ ಎಲ್ಲೆಲ್ಲಿ ಜಗತ್ತಿನಲ್ಲಿ ರೇರ್ ಅರ್ತ್ ಮಿನರಲ್ಗಳಿದ್ದಾವೆ ಅದನ್ನು ತಾನು ವಶಪಡಿಸ್ಕೊಳ್ಬೇಕು ಅಂಥೇಳಿ ಗ್ರೀನ್ಲ್ಯಾಂಡ್ ಅಂತ, ಉಕ್ರೇನ್ ಅಂತ ಏನು
ಶೇಖರಣೆ ಆಗಿರ್ತಕ್ಕಂಥ ರೇರ್ ಅರ್ತ್ ಮಿನರಲ್ಗಳನ್ನು ಪಡೀಲಿಕ್ಕೆ ಪ್ರಯತ್ನ ಪಡುವಂಥ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಹೇರಳವಾಗಿ ಇರತಕ್ಕಂಥ ರೇರ್ ಅರ್ತ್ ಖನಿಜ ಸಂಪತ್ತು ಒಡಿಶಾ, ಆಮೇಲೆ ತಮಿಳುನಾಡು, ಆಂಧ್ರ ಪ್ರದೇಶ ಭಾಗದಲ್ಲಿ ರೇರ್ ಅರ್ತ್ ಸ್ಪೆಷಲ್ ಕಾರಿಡಾರ್ಗಳನ್ನ ಮಾಡೋದರ ಮುಖಾಂತರ ಭಾರತವನ್ನು ನವಭಾರತ ಒಂದು ವಿಶ್ವಗುರು ಆಗೋದಕ್ಕೆ ಈ ಒಂದು ಬಜೆಟ್ ಪೂರಕವಾಗಿದೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಗ್ರಾಮೀಣ ಅಭಿವೃದ್ಧಿಗೆ ಅತಿ ಹೆಚ್ಚು ಒತ್ತು ಕೊಡಲಾಗಿದೆ. ಸುಮಾರು 1,85,000 ಕೋಟಿ ಗ್ರಾಮೀಣ ಅಭಿವೃದ್ಧಿಗೆ ಇದರಲ್ಲಿ ಇಡಲಾಗಿದೆ. ಕೃಷಿಗೆ ಸುಮಾರು 1,62,000 ಕೋಟಿ ಇದರಲ್ಲಿ ಮೀಸಲಿಡಲಾಗಿದೆ. ಗ್ರಾಮೀಣ ಅಭಿವೃದ್ಧಿ, ಹೈನುಗಾರಿಕೆಗೆ ಮತ್ತು ಮೀನುಗಾರಿಕೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಈ ಬಜೆಟ್ನಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಈ ಬಜೆಟ್ ದಕ್ಷಿಣ ಭಾರತವನ್ನು ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠ ಉತ್ಪಾದಕ ಕೇಂದ್ರವಾಗಿ ಮಾಡತಕ್ಕಂಥ ಕೆಲಸ ನಡೀತಾ ಇದೆ. ಉದಾಹರಣೆಗೆ ಪುಣೆ, ಹೈದರಾಬಾದ್, ಬೆಂಗಳೂರು, ಚೆನ್ನೈನಲ್ಲಿ ವಿಶೇಷ ಕಾರಿಡಾರ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ಸ್ಪೆಷಲ್ ಸ್ಪೀಡ್ ಟ್ರೈನ್ ಕಾರಿಡಾರ್ಗಳನ್ನ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಪುಣೆ ಟು ಹೈದರಾಬಾದ್, ಹೈದರಾಬಾದ್ ಟು ಬೆಂಗಳೂರು, ಆಮೇಲೆ ಬೆಂಗಳೂರು ಟು ಚೆನ್ನೈ, ಈ ವಿಶೇಷ ಸ್ಪೀಡ್ ರೈಲ್ವೆ ಕಾರಿಡಾರ್ಗಳನ್ನು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ವಿಶೇಷವಾದಂಥ ಉತ್ಪಾದಕ ಕೇಂದ್ರಗಳಿಗೆ ಹೊರಹೊಮ್ಮುತ್ತಾ ಇದೆ. ಇದ್ರ ಅತಿ ಹೆಚ್ಚು ಲಾಭ, ಈ ಬಜೆಟಿನ ಅತಿ ಹೆಚ್ಚು ಲಾಭ ಎಲ್ಲಾಗ್ತದೆ ಅಂದರೆ ಕರ್ನಾಟಕಕ್ಕೆ ಆಗ್ತದೆ. ಯಾಕೆ ಅಂತಂದರೆ ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್, ನಮ್ಮ ಏನು ಏರೋಟೆಕ್ ಡಿಫೆನ್ಸ್ ಇರ್ಬೋದು, ಅಥವಾ ಹಡಗು ನಿರ್ಮಾಣದ ತಂತ್ರಜ್ಞಾನದ ಡಿಫೆನ್ಸ್ಗಳಿರ್ಬೋದು, ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಏನೋ ಸೆಕ್ಟರ್ಗಳಿರ್ಬೋದು, ಇದೆಲ್ಲ ಹೆಚ್ಚು ಎಲ್ಲಿ ಬರ್ತದೆ ಅಂದರೆ ಅದು ನಮ್ಮ ದಕ್ಷಿಣ ಭಾರತದಲ್ಲಿ ಬರ್ತದೆ. ಅದರದ್ದು ಸಂಪೂರ್ಣವಾದಂಥ ಉಪಯೋಗ ಈ ದಕ್ಷಿಣ ಭಾರತದ ವಿಶೇಷವಾಗಿ 5-6 ರಾಜ್ಯಗಳಿಗೆ ಇಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅತಿ ಹೆಚ್ಚು ಉಪಯುಕ್ತವಾಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ.